ಇವಿಎಂ ಬಳಕೆ ಮಾಡ್ತಾ ಇಲ್ಲ. ಸಿಎಂ ನಿರ್ಧಾರಕ್ಕೆ ಜೈ ಎಂದ ಶ್ರೀರಂಗಪಟ್ಟಣ ಶಾಸಕ. ಬೆಂಗಳೂರಿನ ಬಾಣಸವಾಡಿಯಲ್ಲಿ ಹಾಡಹಗಲೇ ಮನೆಗೆ ನುಗ್ಗಿ ಕಳ್ಳತನ. 1 ಲಕ್ಷ ಹಣ, 2.5 ಲಕ್ಷ ಮೌಲ್ಯದ ಚಿನ್ನ ಕದ್ದು ಪರಾರಿ. ಕಳ್ಳನ ಕೈಚಳಕ ಸಿಸಿಟಿವಿಯಲ್ಲಿ ಸೆರೆ. ಕೊಡಗಿನಲ್ಲೂ ಕಾರ್ಯಾಚರಣೆ ನಡೆಸಿದ್ದ ಬುರ್ಡೆ ಗ್ಯಾಂಗ್. ಮಹಿಳೆಯರಿಂದ ಧರ್ಮಸ್ಥಳ ಸಂಘದ ವಿರುದ್ಧ ದೂರು ಕೊಡಿಸಿದ್ದ ಗ್ಯಾಂಗ್. ಸಹಕಾರ ಸಿಗದ ಕಾರಣ ಕಾಲ್ಕಿತ್ತಿದ್ದ ತಂಡ. ಧರ್ಮಸ್ಥಳದ ಅಪಪ್ರಚಾರದ ಬಗ್ಗೆ ವೀರೇಂದ್ರ ಹೆಗ್ಗಡೆ ಕಿಡಿ. ನನಗೆ ಅಣ್ಣಪ್ಪ ಸ್ವಾಮಿಯ ರಕ್ಷಣೆ ಇದೆ ಎಂದ ಧರ್ಮಾಧಿಕಾರಿ. ಧರ್ಮಸ್ಥಳದಲ್ಲಿ ನಡೆದ ಸಮಾವೇಶದಲ್ಲಿ ಹೇಳಿಕೆ. ಬೆಳಗಾವಿಯಲ್ಲಿ ಗಣೇಶ ವಿಸರ್ಜನಾ ಮೆರವಣಿಗೆ. ಡಿಐಜಿ ನೇತೃತ್ವದಲ್ಲಿ 4,000 ಪೊಲೀಸರ ನಿಯೋಜನೆ. ಅಹಿತಕರ ಘಟನೆಗಳು ನಡೆಯದಂತೆ ಮುಂಜಾಗ್ರತಾ ಕ್ರಮ.